ಶಿವಮೊಗ್ಗ ನಗರದ ಒಂದು ಹಳೆಯದಾದ ದವಾಖಾನೆ, ದಿನವೂ ಬೆದರಿಕೆಯ ಹಾಸುಹೊರೆಯ ನಡುವೆ ಹಗಲಿರುಳು ಕೆಲಸ ಮಾಡುತ್ತಿರುವ ಒಬ್ಬ ಸುಂದರ ನರ್ಸ್ ಅನುಶ್ರೀ. ಗಂಭೀರವಾದ, ಮೃದುವಾದ ಸ್ವಭಾವದ ಅನುಶ್ರೀ ಎಲ್ಲರಿಗೂ ಪ್ರೀತಿಪಾತ್ರಳಾಗಿದ್ದರೂ ಅವಳ ಹೃದಯದಲ್ಲಿ ಮಾತ್ರ ತುಂಬಿದ ಒಂದು ಸತ್ಯವನ್ನು ಯಾರೂ ತಿಳಿಯಲಿಲ್ಲ. ಅದೇ ದವಾಖಾನೆಗೆ ಹೊಸದಾಗಿ ಕೆಲಸಕ್ಕೆ ಬಂದ ಅರವಿಂದ್ ಸೀರಿಯಸ್ ಹಾಗೂ ಶಾಂತ ಸ್ವಭಾವದ ಪೇಷಂಟ್ ಡಾಕ್ಟರ್. ಶುರುವಾಗಿದ್ದು ಕೇವಲ ಕೆಲಸದ ಸಂಬಂಧ, ಆದರೆ ಸಮಯ ಕಳೆದಂತೆ ಇಬ್ಬರ ನಡುವಿನ ಮಾತುಗಳು ನಗು ಹಾಸ್ಯಗಳಾಗತೊಡಗಿದವು. ಸಂಜೆ ತೀವ್ರ ತಪಾಸಣೆ ಮುಗಿದಾಗ ಇಬ್ಬರೂ ಕಾಲಿದಾರಿಯಲ್ಲಿ ನೋಡಿಕೊಳ್ಳುತ್ತಿದ್ದಂತೆ ಹೃದಯ ಬಡಿತಗಳು ವೇಗವಾಗುತ್ತಿದ್ದವು. ಒಮ್ಮೊಮ್ಮೆ ಓಪನ್ ಚಾಯ್ ಶಾಪ್ ಹತ್ತಿರ ಕುಳಿತುಕೊಂಡು ಪೇಷಂಟ್ಗಳ ಕುರಿತು ಮಾತುಕತೆ ಆರಂಭವಾದರೂ ಮಾತುಗಳು ನಿಧಾನವಾಗಿ ವ್ಯಕ್ತಿಗತ ಜಗತ್ತಿನತ್ತ ಚಲಿಸುತ್ತಿದ್ದವು. ಒಂದು ಸಂಜೆ ಮಳೆ ಚಳೆಯುತ್ತಿದ್ದ ಸಮಯದಲ್ಲಿ ಇಬ್ಬರೂ ಆಸ್ಪತ್ರೆಯ ಹಳೆಯ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದರು. ಅರವಿಂದ್ ಅನುಶ್ರೀಗೆ ನಿಧಾನವಾಗಿ ಹೃದಯದ ಮಾತು ಹೇಳಲು ಯತ್ನಿಸುತ್ತಾನೆ. ಅನುಶ್ರೀ, ನಾನು ಬೇರೆ ರೀತಿಯ ಡಾಕ್ಟರ್ ಅಂತ ಕೇಳಿದಿರಬಹುದು, ಆದರೆ ನಿನ್ನ ನಗುವು, ನಿನ್ನ ಕಾಳಜಿ ನನ್ನ ಜೀವಕ್ಕೆ ದೈಹಿಕ ಚಿಕಿತ್ಸೆಯಷ್ಟೇ ಅಲ್ಲ, ಮನಸ್ಸಿನ ಪರಿಹಾರ ಕೂಡ. ಅನುಶ್ರೀ ಹೃದಯ ತಾಳವನ್ನು ಮಿಡಿಯುತ್ತಲೇ ಸುಮ್ಮನಿದ್ದಳು, ಆದರೆ ಅವಳ ಕಣ್ಣುಗಳು ಎಲ್ಲಾ ಉತ್ತರವನ್ನು ನೀಡಿದವು. ಅವರ ಪ್ರೀತಿ ಯಾರಿಗೂ ಗೊತ್ತಾಗದಂತೆ ಬೆಳೆಯುತ್ತಲೇ ಹೋಗಿತು. ಆಸ್ಪತ್ರೆಯಲ್ಲಿನ ತೀವ್ರ ಕ್ಷಣಗಳಲ್ಲಿ ಸಹ ಪರಸ್ಪರ ಬಿಟ್ಟುಕೊಡದಂತೆ ಒಬ್ಬರಿಗೊಬ್ಬರು ಭರವಸೆಯಾಗಿ ನಿಂತಿದ್ದರು. ಒಂದು ದಿನ ರಾತ್ರಿ ತುರ್ತು ಘಟನೆಯಾಗಿತ್ತು. ಒಂದು ಅಪಘಾತ ಪೇಷಂಟ್ಗಾಗಿ ಇಬ್ಬರೂ 8 ಗಂಟೆಗಳ ನಿರಂತರ ಶಸ್ತ್ರಚಿಕಿತ್ಸೆ ಮಾಡಿದಾಗ, ತೊಂದರೆಗಳ ನಡುವೆಯೂ ಅರವಿಂದ್ ಅನುಶ್ರೀಗೆ ನೆನೆಸಿದಂತೆ ಕಿವಿಯಲ್ಲಿ ನಿಧಾನವಾಗಿ ಹೇಳಿದ, ನಿನ್ನ ಪಕ್ಕದಲ್ಲಿದ್ದಾಗಲೇ ನನಗೆ ಧೈರ್ಯ ಬರುತ್ತದೆ ಅನುಶ್ರೀಗ. ಅನುರಾಗದ ಪ್ರೀತಿ ಮಳೆಬಿಲ್ಲಿನಂತೆ ನಿಧಾನವಾಗಿ ಆ ಆಸ್ಪತ್ರೆಯ ಹಳೆಯ ಗೋಡೆಗಳ ಮಧ್ಯೆ ಬೆಳೆಯುತ್ತಿತ್ತು. ಅವರು ಒಬ್ಬರಿಗೊಬ್ಬರು ಬದುಕಿಗೆ ಹೊಸ ಅರ್ಥ ಕಂಡುಕೊಳ್ಳುತ್ತಿದ್ದಂತೆ ದವಾಖಾನೆಯ ಪರಿಸರವು ಚೆಂದದ ಹಾಡಾಗಿ ಕಿವಿಗಿಸುತ್ತಿತ್ತು. ಅಂತಿಮವಾಗಿ ಇಬ್ಬರೂ ತಮ್ಮ ಪ್ರೀತಿಯನ್ನು ಸಾರ್ವಜನಿಕವಾಗಿ ಹೇಳಿಕೊಳ್ಳುವ ಸನ್ನಿವೇಶವೂ ಬಂತು. ಆದರೆ ಅದಾಗಲೇ ಎಲ್ಲರೂ ತಮ್ಮ ನಡುವೆ ಏನೋ ಚಲಿಸುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದರು. ಹೀಗೆ ಒಂದು ದವಾಖಾನೆಯ ಗೋಡೆಗಳು ಸಾಕ್ಷಿಯಾಗಿದ್ದವು. ಹೀಗೆ ಯಾರಿಗೂ ಗೊತ್ತಾಗದಂತೆ ಅವರಿಬ್ಬರ ಆಟ ನಡೆಯುತ್ತಿತ್ತು. ಎರಡು ಹೃದಯಗಳ ಮಿತವಾದ, ಆದರೆ ಅಪಾರ ಪ್ರೀತಿಯ